ನಮಸ್ಕಾರಗಳು. ಜ್ಞಾನದೇವಿಗೆ ಕೋಚಿಂಗ್ ಸೆಂಟರ್ ಆನ್ಲೈನ್ ಕ್ಲಾಸ್ಗಳಿಗೆ ಸುಸ್ವಾಗತ. ಇವತ್ತು ಯಾವ ಕ್ಲಾಸ್ ಹೇಳ್ತಾ ನಾವು ಇವತ್ತು ರೀ ಆ್ಯಂಡ್ ಬಗ್ಗೆ. ಇದು ಆ್ಯಂಡ್ ಅಂದ್ರೆ ಏನು ಬರುತ್ತೆ, ಎರ ಬರುತ್ತೆ ಇದು ನಾವು ನೋಡಿರ್ತಾವಲ್ರಿ ಅದ್ರ ಹೆಸರು ಇಲ್ಲ ಅಂದ್ರೆ ಯಾವ ಚಾಪ್ಟರ್ದ ಬರುತ್ತೆ ಇದು ಇದ್ರಿ ಇನ್ನಿ ಕ್ಲಾಸ್ನಾಗ ಹೇಳಿದ್ದಾನೆ ಕ್ಲಾಸ್ನಾಗ ಆರ್ಟಿಕಲ್ ಬರುತ್ತೆ ಅಂದ್ರೆ ಯಾನ್ ಒಂದು ಬರುತ್ತೆ. ಇನ್ನಿ ಕ್ಲಾಸ್ನಾಗ ಇದ್ರ ಬಗ್ಗೆ ಇದೆ, ನಿನ್ನೆ ಕ್ಲಾಸ್ನಾಗ ಹಾಗಾದ್ರೆ ಇವತ್ತಿನ ಕ್ಲಾಸ್ನಾಗ ಏನಾಯ್ತಪ್ಪ ಅಂದ್ರೆ ಆರ್ಟಿಕಲ್ ಅಲ್ಲಿ ಬರುವಂತ ಯಾನ್ ಬಗ್ಗೆ. ಓಕೆ ಗೊತ್ತು. ಹಾ ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟೊತ್ತಿನವರೆಗೆ ನಮ್ಮ ವಿದ್ಯಾರ್ಥಿ ಮಾತಾಡಿದ ಅಂದ್ರೆ ಇವತ್ತಿನ ಕ್ಲಾಸ್ ನೋಡಿ ನಾವು ಅಂದ್ರೆ ಯಾವ ಕ್ಲಾಸ್ ಅಂದ್ರೆ ಇಂಗ್ಲಿಷ್ ಗ್ರಾಮರ್. ಇಂಗ್ಲಿಷ್ ಗ್ರಾಮರ್ಸ್ ನಲ್ಲಿ ಬರುವಂತ ಆರ್ಟಿಕಲ್ ನಲ್ಲಿ ಬರುವಂತ ಎರಡನೇ ವಿಧ ಅದ್ಯಾವಪ್ಪ ಅಂದ್ರೆ ಯಾನ್. ಯಾನ್ ಏನಕ್ಕಂದ್ರೆ ಇಂಡೆಫಿನೆಟ್ ಆರ್ಟಿಕಲ್ ಆಕೈತಿ. ಯಾವುದು ಆ್ಯಂಡ್ ಅನ್ನುವಂಥದ್ದು ಇಂಡೆಫಿನೆಟ್ ಆರ್ಟಿಕಲ್ ಅಂದ್ರೆ ಅನಿರ್ದಿಷ್ಟವಾದಂತ ಆರ್ಟಿಕಲ್, ಉಪಪದ ಅಂತ. ಇದನ್ನ ನಾವು ಯಾವ ಬಳಸ್ತೇವೆ ಅಂದ್ರೆ ನಾವು ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು, ಅದು ವಸ್ತುನಾಗಿರ್ಲಿ ಅಥವಾ ವ್ಯಕ್ತಿನಾಗಿರ್ಲಿ, ಇವನ್ನ ನಾವು ನೋಡ್ಬೋದು ನೋಡದೇ ಇರ್ಬೋದು. ಅವಾಗ ಮಾತ್ರ ನಾವ್ ಏನ್ ಮಾಡ್ತೇವೆ ಅಂದ್ರೆ ಈ ಆ್ಯನ್ ಅನ್ನ ಬಳಸ್ತೇವೆ. ಹಾಗಾದ್ರೆ ನೋಡ್ರಿ ಯಾನ್, ಯೂಸ್ ಆಫ್ ಯಾನ್. ಯಾನ್ ಅನ್ನು ನಾವು ಯಾವಾಗ ಬಳಸ್ತೇವೆ ಅನ್ನೋದು ನೋಡ್ಬೋದು. ಏನು ಯಾನ್ ಅನ್ನ ನಾವು ಯಾವಾಗ ಬಳಸ್ತೀವಿ? ಯೂಸ್ ಮೀನ್ಸ್ ಬಳಸುವುದು ಅಥವಾ ಬಳಕೆ. ಯಾನ್ ಈಸ್ ಯೂಸ್ಡ್ ಕಾಮನ್ಲಿ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಅ ವೊವೆಲ್ ಸೌಂಡ್. ಸರಿಯಾಗಿ ಅರ್ಥ ಮಾಡ್ಕೊರಿ. ಯಾನ್ ಈಸ್ ಯೂಸ್ಡ್ ಅಂದ್ರೆ ಇದನ್ನ ಯಾವಾಗ ಬಳಸ್ತೀವಿ? ಕಾಮನ್ಲಿ ಮೀನ್ಸ್ ಸಾಮಾನ್ಯವಾಗಿ, ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಅ ವೊವೆಲ್ ಸೌಂಡ್. ಒಂದು ಶಬ್ದ ಏನಾಗಿರ್ಬೇಕು ಸರಿ ಅರ್ಥ ಮಾಡ್ಕೊರಿ. ಒಂದು ಶಬ್ದ ಅದು ವೊವೆಲ್ ಸೌಂಡ್. ವೊವೆಲ್ ಇಂದ ಕನ್ನಡದಾಗ ಏನ್ ಕರಿತೀವಿ? ಸ್ವರ ಅಂತ ಕರಿತೀವಿ ನಾವು. ವೊವೆಲ್ ಇಂದ ಕನ್ನಡದಾಗ ಏನ್ ಕರಿತೀವಿ? ಸ್ವರ ಅಂತ ಕರಿತೀವಿ. ಆ ಸ್ವರ ಅಕ್ಷರದಿಂದ ಆರಂಭವಾಗಿತ್ತಂದ್ರ ಅದರ ಬಿಗಿನಿಂಗ್ ಅಂದ್ರೆ ಮೊದಲಿಗೆ, ಏನು ಅದರ ಮೊದಲಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ಯಾನ್ ಅನ್ನ ಬಳಸ್ತೀವಿ. ಸರಿ ಅರ್ಥ ಮಾಡ್ಕೊರಿ. ಅಂತ ಯಾವ್ದೋ ಒಂದು ಶಬ್ದ ಆಗಿರ್ಬೋದು, ಇದು ಶಬ್ದ ಇರ್ತಲ್ಲ, ಆ ಶಬ್ದ ಏನಾಗಿರುತ್ತೆ ಅಂದ್ರೆ ಮೊದಲಿಗೆ ವಾವೆಲ್ ನಿಂದ ಆರಂಭವಾಗಿರ್ಬೇಕು. ಆ ಶಬ್ದ ಮೊದಲ ಆ ವಾವೆಲ್ ನಿಂದ ಆರಂಭವಾಗಿರ್ಬೇಕು. ಅಂದಾಗ ಮಾತ್ರ ನಾವೇನ್ ಮಾಡ್ತೀವಿ ಅದರ ಮುಂದ್ಗಡೆ ಅಥವಾ ಬಿಫೋರ್ ಅಂದ್ರೆ ಮೊದಲಿಗೆ ನಾವು ಏನ್ ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ಅರ್ಥ ಮಾಡ್ಕೊಳ್ತಾರೆ. ಇನ್ನೇ ಕ್ಲಾಸ್ನಾಗ ಹೇಳಿದ್ವಿ ಯಾವುದೇ ಒಂದು ಶಬ್ದ ಕಾನ್ಸೋನೆಂಟ್ ನಿಂದ ಆರಂಭವಾಗಿತ್ತಂದ್ರೆ ಅಲ್ಲಿ ಏನ್ ಮಾಡ್ತೀವಿ? ಏನ್ ಬಳಸ್ತೀವಿ? ಇವತ್ತಿನ ಕ್ಲಾಸ್ ಒಳಗ ಯಾವುದೇ ಒಂದು ಶಬ್ದ ವೊವೆಲ್ ಇಂದ ಆರಂಭವಾಗಿತ್ತಂದ್ರೆ ಅಲ್ಲಿ ಏನ್ ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ಓಕೆ, ಕನ್ನಡ ಮೀನು ನೋಡ್ಕೊರಿ. ಸಾಮಾನ್ಯವಾಗಿ ನಾಮಪದವು ಅಥವಾ ಒಂದು ಶಬ್ದವು ಸ್ವರೋಚ್ಚಾರದಿಂದ ಅಥವಾ ಸ್ವರಾಕ್ಷರಗಳಿಂದ ಆರಂಭವಾಗಿದ್ದರೆ ಅದರ ಮುಂದೆ ಯಾನ್ ಅನ್ನ ಬಳಸುತ್ತಾರೆ. ನೋಡ್ರಿ, ಯಾವುದೇ ಒಂದು ಶಬ್ದ ಅದು ಸ್ವರಗಳಿಂದ ಅಥವಾ ಸ್ವರಗಳ ಉಚ್ಚಾರದಿಂದ ಆರಂಭವಾದಾಗ ನಾವೇನ್ ಮಾಡ್ತೀವಿ? ಅದರ ಮುಂದ್ಗಡೆ ಯಾನ್ ಅನ್ನುವಂಥ ಅಕ್ಷರವನ್ನ ಬಳಸ್ತೀವಿ. ಓಕೆ, ಎಕ್ಸಾಂಪಲ್ಸ್ ನೋಡ್ರಿ. ಯಾನ್ ಅವರ್, ಇಲ್ಲೇ ಎಚ್ ಎನ್ನುವಂಥದ್ದು ಏನಪ್ಪ ಅಂದ್ರೆ ಇದು ಕಾನ್ಸೋನೆಂಟ್ ಅನ್ಬೋದು ನೀವು. ಅದ್ರ ಎಚ್ ಇಲ್ಲಿ ಏನಾಗತ್ತಂದ್ರೆ ಸೈಲೆಂಟ್ ಆಗೈತಿ. ನೀವು ಅವರ್ ಅಂತೀರಿ. ಇಲ್ಲಿ ಮೊದಲ ಅಕ್ಷರ ಏನಂತಂದ್ರೆ ಇದನ್ನ ಒಂದಿಷ್ಟು ಎಕ್ಸಾಂಪಲ್ ಕಂಪ್ಯೂಸ್ ಮಾಡಕ್ಕೆ ಹೇಳ್ತಾರೆ. ಎಚ್ ಎನ್ನುವಂಥದ್ದು ಸೈಲೆಂಟ್ ಆಗತ್ತಿ. ನಾವೇನು ಉಚ್ಚಾರ ಮಾಡ್ತೇವೆ? ಅಂತ ವಿಚಾರ ಮಾಡ್ತೇವೆ. ಆ್ಯಂಡ್ ಅವರ್ ಅನ್ನಂಗಿಲ್ಲ, ನಾವೇನು ಮಾಡಬೇಕು? ಅವರ್ ಅಂತ ಕರಿತೇವೆ. ಓಕೆ, ಇದಕ್ಕೆ ನಾವೇನು ಮಾಡ್ತೀವಿ? ಯಾನ್ ಅನ್ನ ಬಳಸ್ತೇವೆ. ನೆಕ್ಸ್ಟ್ ಆ್ಯಂಡ್ ಎಲಿಫೆಂಟ್, ಇಲ್ಲಿ ಮೊದಲ ಅಕ್ಷರ ಐತಿ ವೊವೆಲ್ ಐತಿ. ಮೊದಲ ಅಕ್ಷರ ವೊವೆಲ್ ಐತಿ, ಅದಕ್ಕಾಗಿ ನಾವೇನು ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ವರ್ಡ್ ನೋಡ್ರಿ, ಆ್ಯಂಡ್ ಅಂಬ್ರೆಲಾ. ಅಂಬ್ರೆಲಾ ಮೊದಲ ಶಬ್ದ ಏನಾಗತ್ತಿ? ಅಕ್ಷರ ಏನೈತಿ? ಐತಿ ಅಥವಾ ಯು ಐತಿ. ಯು ಏನಿದೆ? ವೊವೆಲ್ ಸೌಂಡ್ ಕಾನ್ಸೋನೆಂಟ್ ವೊವೆಲ್. ಅದಕ್ಕೆ ನಾವೇನ್ ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ವರ್ಡ್ ನೋಡ್ರಿ, ಆ್ಯಂಡ್ ಆನವರ್. ಅಂದ್ರೆ ಇಲ್ಲಿ ಕೂಡ ಏನಾಗತ್ತಂದ್ರೆ ಎಚ್ ಸೈಲೆಂಟ್ ಆಗತ್ತಿ. ನಾವೇನ್ ಮಾಡ್ತೀವಿ? ಓ ಅನ್ನ ಕನ್ಸಿಡರ್ ಮಾಡ್ತೀವಿ. ಏನ್ ಮಾಡ್ತೀವಿ? ಓ ಕನ್ಸಿಡರ್ ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಯಾನ್ ಇಂಕ್. ಇಲ್ಲೇ ಮೊದಲ ಅಕ್ಷರ ವೊವೆಲ್ ಐತಿ, ಹೌದಲ್ಲ? ಇಂಕಿನ ಮೊದಲ ಅಕ್ಷರ ವೊವೆಲ್ ಐತಿ, ಅದಕ್ಕಾಗಿ ನಾವಿಲ್ಲಿ ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ವರ್ಡ್ ಯಾನ್ ಆರ್ಮಿ. ಆರ್ಮಿಯ ಮೊದಲ ಅಕ್ಷರ ಎ ಐತಿ, ಅದಕ್ಕಾಗಿ ಇದು ವೊವೆಲ್. ಏನಕತಿ? ವೊವೆಲ್. ಅದಕ್ಕೆ ನಾವೇನ್ ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಯಾನ್ ಆರೆಂಜ್. ಆರೆಂಜಿನ ಮೊದಲ ಅಕ್ಷರ ವೊವೆಲ್. ಓ ಏನಿದೆ? ವೊವೆಲ್, ಕಾನ್ಸೋನೆಂಟ್ ಅಲ್ಲ, ವೊವೆಲ್. ಅದಕ್ಕಾಗಿ ಫಸ್ಟ್ ಏನ್ ಬಳಸ್ತೀವಿ? ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ವರ್ಡ್ ಆ್ಯಂಡ್ ಆಪಲಿನ ಮೊದಲ ಅಕ್ಷರ ವೊವೆಲ್. ಏನಿದು? ವೊವೆಲ್, ಕಾನ್ಸೋನೆಂಟ್ ಅಲ್ಲ. ಏನು 5 ವೊವೆಲ್ ಬರ್ತಾವಲ್ಲ, ಆ ವೊವೆಲ್ ಅಂತ ಮೊದಲ ಅಕ್ಷರ. ಅದಕ್ಕೆ ನಾವು ಇಲ್ಲಿ ಏನು ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಆ್ಯಂಡ್ ಇಯರ್ನ ಮೊದಲ ಅಕ್ಷರ ವೊವೆಲ್. ಏನಂತ ವೊವೆಲ್, ಅದಕ್ಕೆ ನಾವು ಏನು ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ಆ್ಯಂಡ್ ಆಕ್ಸ್ನ ಮೊದಲ ಅಕ್ಷರ ಏನೈತಿ? ಓ ಅಂದ್ರೆ ವೊವೆಲ್. ಅದಕ್ಕೆ ನಾವು ಏನು ಮಾಡ್ತೀವಿ? ಯಾನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಆ್ಯಂಡ್ ಎನಿಮಿ ಅಂದ್ರೆ ವೈರಲ್ಲ. ಇದರ ಮೊದಲ ಅಕ್ಷರ ವೊವೆಲ್ ಐತಿ. ಈ ಅಂದ್ರೆ ವೊವೆಲ್. ಅದಕ್ಕೆ ನಾವು ಏನು ಮಾಡ್ತಪ್ಪ ಅಂದ್ರೆ ಯಾನ್ ಅನ್ನ ಬಳಸ್ತೀವಿ.
ಐತಿ ಈ ರೀತಿ ನಾವು ಯಾನನ್ನ ಯಾವ ಬಳಸ್ತೇವೆ ಅಂದ್ರೆ ಒಂದು ಶಬ್ದದ ಅಥವಾ ಒಂದು ನಾಮಪದದ ಮೊದಲ ಅಕ್ಷರ ಅದೇನಾದ್ರೂ ವಾವೆಲ್ನಿಂದ ಕೂಡಿತಂದ್ರ ಏನು ವಾವೆಲ್ನಿಂದ ಕೂಡಿತಪ್ಪ ಅಂದ್ರ ಅವಾಗ ನಾವೇನ್ ಮಾಡ್ತೀವಿ ಅಲ್ಲೇ ಅದರ ಮುಂದ್ಗಡೆ ಏನು ಅದರ ಬಿಫೋರ್ ಮೊದಲಿಗೆ ನಾವು ಯಾನನ್ನ ಬಳಸ್ತೀವಿ. ಓಕೆ, ಒಂದು ಶಬ್ದ ಕಾನ್ಸೋನೆಂಟ್ಗಳಿಂದ ಕೂಡಿತಂದ್ರಲ್ಲಿ ಎ ಬಳಸ್ತೀವಿ, ಒಂದು ಶಬ್ದ ವಾವೆಲ್ನಿಂದ ಕೂಡಿತಂದ್ರಲ್ಲಿ ಯಾನನ್ನ ಬಳಸ್ತೀವಿ. ಇನ್ನು ನಾಳೆ ಕ್ಲಾಸ್ನಾಗ ಇದರ ಕೊನೆಯ ಒಂದು ಆರ್ಟಿಕಲ್ ಅದು ದ, ಅದನ್ನ ನಾಳೆ ಕ್ಲಾಸ್ ನೋಡ್ರಿ. ದ ನಾವೇನ್ ಕರಿತೀವಿ ಅಂದ್ರೆ ನಿರ್ದಿಷ್ಟವಾದಂತ ಉಪಪದ ಅಥವಾ ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ನಾವು ಏನ್ ಕರಿತೀವಿ? ಡೆಫಿನೆಟ್ ಆರ್ಟಿಕಲ್. ಇವೆರಡು ಎ ಮತ್ತು ಯಾನ ಇಂಡೆಫಿನೆಟ್ ಅಥವಾ ಅನಿರ್ದಿಷ್ಟ ಉಪಪದ. ದ ನ ನಿರ್ದಿಷ್ಟ ಉಪಪದ ಅಂತ ಕರಿತೀವಿ. ಯಾಕೆ ನಿರ್ದಿಷ್ಟ ಅಂತ ಕರಿತೀವಿ ಅಂದ್ರೆ ಅದನ್ನ ನಾವು ಕಣ್ಣಾರೆ ನೋಡಿರ್ಬೇಕು, ಅದನ್ನ ನಾವು ಕೇಳಿರ್ಬೇಕು ಇದು ಐತೆ ಅಂತೇಳಿ, ಅಂದಾಗ ಮಾತ್ರ ಏನ್ ಮಾಡ್ತೇವೆ ನಾವು ದ ಅಂತ ಬಳಸ್ತೇವೆ. ಓಕೆ, ಅದನ್ನ ನಾಳೆ ಕ್ಲಾಸ್ನ ಹೇಳ್ತೇನೆ. ಅಲ್ಲಿವರೆಗೆ ಎರಡು ಚಾಪ್ಟರ್ನ ಅಥವಾ ಎರಡು ವಿಡಿಯೋನ ನೀಟಾಗಿ ನೋಡ್ಕೊರಿ. ಅದೇನಾದ್ರೂ ನಿಮ್ಗೆ ನೋಟ್ಸ್ ಬೇಕಂದ್ರೆ ನೋಟ್ಸ್ ಕೂಡ ಮಾಡ್ಕೋಬಹುದು. ವಿಡಿಯೋ ಸ್ಟಾಪ್ ಮಾಡಿ ಏನು ಮಾಡಿ ನೋಟ್ಸ್ ಮಾಡ್ಕೊರಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಅದು ನವೋದಯ ಕೋಚಿಂಗ್ ತಗೊಂತ ವಿದ್ಯಾರ್ಥಿ ಆಗಿರ್ಬೋದು ಅಥವಾ 6 ರಿಂದ 10ನೇ ತರಗತಿಯಲ್ಲಿ ಏನು ಓದ್ತಿರ್ತಾರಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನಾಗೈತಿ ವಿಡಿಯೋ ಯೂಸ್ ಆಗೈತೆ. ಅದೇ ಅವರು ಕೂಡ ಶೇರ್ ಮಾಡ್ಬೋದು. ಮತ್ತು ಈ ವಿಡಿಯೋ ಬಗ್ಗೆ ಒಂದು ಒಳ್ಳೆ ಕಮೆಂಟ್ ಮಾಡ್ಬೇಕು, ಅಂದ್ರೆ ಕ್ಲಾಸ್ ಯಾವ ರೀತಿ ನಡೀತಾ ಅನ್ನೋದನ್ನ ಕಮೆಂಟ್ ಮಾಡ್ಬೇಕು. ಹಂಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.